ಅಮ್ಮ, ಸಿಲಿಂಡರ್ ಖಾಲಿ ಆಗಿದೆ. ಎಲ್ಲಾರ್ಗೂ ಅಡ್ಗೆ ಮಾಡ್ಬೇಕು. ಬುಕ್ ಮಾಡಿದ್ಯಾ ತಾನೆ? ತುಳಸಿ, ನನ್ನ ಯಾಕಮ್ಮ ಇಲ್ಲಿ ಕರ್ಕೊಂಡ್ ಬಂದೆ? ಅತ್ತೆ, ಈ ಮನೆ ನಿಮ್ದು, ಈ ಅಡ್ಗೆ ಮನೆ ನಿಮ್ದು. ಅಡ್ಗೆ ಮನೆ ಯಾರ ಕೈಲಿರುತ್ತೋ ಮನೇನೂ ಅವ್ರ ಕೈಲಿ ಇರುತ್ತೆ ಅನ್ನೋ ಮಾತನ್ನ ಕೇಳಿಲ್ವಾ ನೀವು? ನೀವೇ ನೋಡಿದಿರಲ್ಲ ಅತ್ತೆ, ರುಚಿ ರುಚಿಯಾಗಿ ಅಡ್ಗೆ ಮಾಡಿ ಹಾಕಿ ಧ್ರುವ ಮಾವನ್ನ ಅವಳ ಕಡೆಗೆ ಸೆಳ್ಕೊಂಡಿದ್ದಾಳೆ. ಇವಾಗ ನೋಡಿದ್ರೆ ಅಕ್ಕಪಕ್ಕದವ್ರಿಗೆಲ್ಲ ಅಡ್ಗೆ ಮಾಡಿ ಹಾಕಿ ನಾನು ಈ ಮನೆ ಜವಾಬ್ದಾರಿನೆಲ್ಲ ತಗೊಂಡಿದ್ದೀನಿ, ನಾನೇ ಈ ಮನೆ ಮಹಾರಾಣಿ ಅಂತ ತೋರಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾಳೆ. ಅಡ್ಗೆ ಮನೆನ ಅವಳ ಕಡೆಗೆ ಮಾಡ್ಕೊಂಡು ಈ ಮನೆನ ಆಳ್ಬೇಕು ಅಂತ ಅನ್ಕೋತಿದ್ದಾಳೆ. ಯಾರತ್ತೆ ಅವಳು? ಆ ಮೈನಾ ಈ ಮನೆಗ್ ಬರಲ್ಲ ಅಂತ ಹೇಳಿದ್ರು ಧ್ರುವ ಮಾವನೇ ಪ್ಲಾನ್ ಮಾಡಿ ಅವಳನ್ನ ಮನೆಗ್ ಕರೆಸ್ಕೊಳ್ಳೋ ಥರ ಮಾಡಿದ್ರು. ಬರಲ್ಲ ಬರಲ್ಲ ಅಂತ ಹೇಳಿ ಈ ಮನೆ ಒಳಗಡೆ ಬಂದು ಈ ಮನೆನೇ ಅವಳ್ದು ಅನ್ನೋ ಥರ ಮಾಡ್ತಿದ್ದಾಳೆ. ಇವತ್ತು ಅಮ್ಮ ಮಗನ್ನೇ ದೂರ ಮಾಡಿ ಅಮ್ಮನೇ ಮಗನ್ ವಿರುದ್ಧ ಆಗೋ ಥರ ಮಾಡಿದಾಳೆ. ಅದೆಲ್ಲ ಬಿಡಿಯತ್ತೆ, ನೀವೆಷ್ಟು ಬೇಡ ಬೇಡ ಅಂತ ಹೇಳಿದ್ರು ಇವತ್ತು ಮುತ್ತೈದೆ ಪೂಜೆ ಮಾಡಕ್ ಹೊರಟಿದ್ದಾಳೆ. ಇಷ್ಟು ಮುಂದುವರೆದವಳನ್ನ ನಾವು ಸುಮ್ಮನೆ ಬಿಟ್ಬಿಡ್ಬೇಕಾ? ತುಳಸಿ, ನೀನ್ ಹೇಳ್ತಾ ಇರೋದು ಸರಿಯಾಗೇ ಇದೆ. ಆದ್ರೆ ನಾನೇನ್ ಮಾಡ್ಲಿ? ನನ್ ಮಕ್ಕಳು ನನ್ ಮಾತು ಕೇಳ್ತಾ ಇಲ್ಲ, ನನ್ ಪರಿಸ್ಥಿತಿನ ಅರ್ಥನೂ ಮಾಡ್ಕೋತಾ ಇಲ್ಲ. ಏನತ್ತೆ ಹೀಗೆ ಹೇಳ್ತಿದ್ದೀರಾ? ನಾನ್ ನಿಮ್ ಜೊತೆ ಇದ್ದೀನಿ, ನೀವು ಹೂ ಅಂತ ಅನ್ನಿ, ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಏನ್ ಮಾಡ್ತೀಯ ತುಳಸಿ? ಅತ್ತೆ, ನಿಮಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ, ಎಂಥ ಪ್ಲಾನ್ ಬೇಕಾದ್ರೂ ಮಾಡ್ತೀನಿ. ಅವಳಿ ಅಡಿಗೆ ಮನೆಗೆ ತಲೆ ಹಾಕ್ಬಾರ್ದು, ಹಾಗ್ ಮಾಡ್ತೀನಿ. ನಿಮ್ ಮರ್ಯಾದೆ ನನಗ್ ತುಂಬಾ ಮುಖ್ಯ ಅತ್ತೆ. ಅಲ್ಲ ತುಳಸಿ, ಅಕ್ಕಪಕ್ಕದವರೆಲ್ಲ ನನ್ ಮನೆಗ್ ಬಂದಿರೋದು. ಆಮೇಲೆ ಏನಾದ್ರೂ ತೊಂದ್ರೆ ಆದ್ರೆ? ಅತ್ತೆ, ತೊಂದ್ರೆ ಆದ್ರೆ ಆ ಮೈನಂಗಾಗತ್ತೆ, ನನಗೆ ನಿಮ್ಗೆ ಅಲ್ಲ. ಆದ್ರೂ ಇದು ನಮ್ಮನೆ ಕಣೆ. ಅತ್ತೆ, ಈಗ ನೀವ್ ಆದ್ರೂ ಗೀದ್ರು ಅಂತ ಅನ್ಕೊಂಡ್ ಕೂತ್ಕೊಂಡಿದ್ರೆ ಪೂಜೆನೆ ಮುಗ್ದೋಗುತ್ತೆ. ಎಲ್ರೂ ಆರಾಮಾಗಿ ಊಟ ಮಾಡ್ಕೊಂಡು ಪೂಜೆ ತುಂಬಾ ಚೆನ್ನಾಗಾಯ್ತು ಅಂತ ಮಾತಾಡ್ಕೊಂಡು ಹೋಗ್ತಾರೆ. ಅಷ್ಟೇ ಅಲ್ಲ ಅತ್ತೆ, ಎಲ್ರೂ ಅವ್ರ ಅತ್ತೆ ಸಪೋರ್ಟ್ ಇಲ್ದೆ ಮೈನಾ ಪೂಜೆನ ಎಷ್ಟು ಚೆನ್ನಾಗ್ ಮಾಡಿದ್ರು ಅಂತ ಹೇಳ್ತಾರೆ. ಆಗ ಬೀದಿಲಿ ನೀವ್ ತಲೆ ಎತ್ಕೊಂಡು ಓಡಾಡಕ್ಕಾಗತ್ತಾ? ಅಯ್ಯೋ ಅತ್ತೆ, ನೀವ್ ಸುಮ್ನಿರಿ, ನಾನೆಲ್ಲ ನೋಡ್ಕೋತೀನಿ. ತುಳಸಿ, ನೀನ್ ಏನ್ ಮಾಡ್ತೀಯೋ ಮಾಡು, ಆದ್ರೆ ನನ್ ಮನೆ ಬಾಗ್ಲಿಗೆ ಬರೋರ್ಗೆ ಯಾರಿಗೂ ಏನು ತೊಂದ್ರೆ ಆಗ್ಬಾರ್ದು. ಇಲ್ಲ ಅತ್ತೆ, ನಾನೆಲ್ಲ ನೋಡ್ಕೋತೀನಿ.